ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಡಿಸಿಸಿ ಬ್ಯಾಂಕ್ ಯೂನಿಯನ್ ಅಧ್ಯಕ್ಷರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿ ಎಸ್ಪಿ ಕಚೇರಿ ಮುಂದೆ ಡಿಸಿಸಿ ಬ್ಯಾಂಕ್ ನೌಕರರು ಪ್ರತಿಭಟನೆ ಮಾಡಿದ್ದಾರೆ. ಶಾಸಕ ಲಕ್ಷ್ಮಣ ಸವದಿ ಹಾಗೂ ಪುತ್ರ ಚಿದಾನಂದ ಸವದಿ ವಿರುದ್ಧ ಪ್ರತಿಭಟನೆ ಮುಂದುವರೆದಿದೆ. ಹಲ್ಲೆ ನಡೆಸಿದ ಲಕ್ಷ್ಮಣ ಸವದಿ ಹಾಗೂ ಚಿದಾನಂದ ಸವದಿ ಬಂಧನ ಮಾಡುವಂತೆ ಒತ್ತಾಯ ಮಾಡಿದ್ದಾರೆ. ಹಲ್ಲೆ ನಡೆದು 2 ದಿನಗಳ ಬಳಿಕ ಎಫ್ಐಆರ್ ದಾಖಲಾಗಿದೆ. ಶಾಸಕ ಲಕ್ಷ್ಮಣ ಸವದಿ, ಚಿದಾನಂದ ಸವದಿ ಬಂಧನ ಮಾಡುವಂತೆ ಮನವಿ ಮಾಡಲಾಗಿದೆ. ಎಸ್ಪಿ ಕೆ ರಾಮರಾಜನ್ ಅವರಿಗೆ ಡಿಸಿಸಿ ಬ್ಯಾಂಕ್ ನೌಕರರು ಮನವಿ ಸಲ್ಲಿಸಿದ್ದಾರೆ. ಮಾರಣಾಂತಿಕ ಹಲ್ಲೆ ಆಗಿದೆ ಸರ್. ಅವ್ರಿಗೂ ಪ್ಲಸ್ ಇನ್ನು 3 ಜನ ನಮ್ಮ ಸಿಬ್ಬಂದಿಗಳಿಗೂ ಮಾರಣಾಂತಿಕ ಹಲ್ಲೆ ಆಗೈತಿ. ಈಗ ಆಲ್ರೆಡಿ ಅಥಣಿ ಪೊಲೀಸ್ ಸ್ಟೇಷನಲ್ಲಿ ಎಫ್ಐಆರ್ ಆಗಿದೆ ಸರ್. ಅದಕ್ಕೆ ನಾವು ಈಗ ಏನು ಹೋರಾಟ ಬಂದಿದೆ ಅಂದ್ರೆ ಅವ್ರಿಗೆ ಯಾವುದೇ ರೀತಿಯ ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಅವರು ಸೂಕ್ತ ಕಾನೂನು ಕ್ರಮ ಆಗ್ಬೇಕನ್ನೋದು ನಮ್ದು ಮನವಿ ಐತೆ ಸರ್. ಎಫ್ಐಆರ್ ಮಾಡೋಕ್ಕೂ 2 ದಿನ ತಗೊಂಡ್ರು. ಆಲ್ರೆಡಿ ಅಲ್ಲಿ ಪ್ರಭಾವ ಬೀರೈತೆ ಅಂತ ನಮ್ಗೆ ಗೊತ್ತಾಗೈತೆ ಸರ್. ಯಾಕಂದ್ರೆ ಅಥಣಿಯಲ್ಲೂ ನಾವು ಆಲ್ರೆಡಿ ಸ್ಟ್ರೈಕ್ ಮಾಡಿ ಬಂದ್ವಿ. ನಮ್ಗೆ ಯಾವುದೇ ರೀತಿಯ ಸರಿಯಾಗಿ ಸ್ಪಂದನೆ ಸಿಗಲ್ಲ. ಮನವಿ ತೊಗೊಂಡ್ರು, ನೆಕ್ಸ್ಟ್ ಡೇ ಎಫ್ಐಆರ್ ಆಯ್ತು ಸರ್. ಯಾಕಂದ್ರೆ ಆಮೇಲೆ ನಮ್ಮ ಏನು ಸಿಬ್ಬಂದಿಗೆ ಭದ್ರತೆ ಇಲ್ಲೋ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಈ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸರ್. ಅದಕ್ಕಾಗಿ ತಮಗೂ ಒಂದು ಮನವಿ ಕೊಡೋದಂತೆ. ಸಿಸಿಟಿವಿ ಅವ್ರ ಮನೆಯಲ್ಲಿ ಸಿಸಿಟಿವಿ ಇದೆ ಸರ್. ಲಕ್ಷ್ಮಣ ಸವದಿ ಅವ್ರ ಮೇಲೆ ಅವ್ರು ಅಲ್ಲೇ ಕಂಪಲ್ಸರಿ. ಆಮೇಲೆ ಅಲ್ಲಿ ಸ್ಥಳ ಮಹಜರ್ ಆಗ್ಬೇಕ್ರಿ. ಅದೇ ರೀತಿಯಾಗಿ ಶ್ವಾನದಳನ್ನು ಇದು ಮಾಡಿ ಅಂದ್ರೆ ಸರ್ ಅಲ್ಲಿ ಅಧ್ಯಕ್ಷರನ್ನ ಏನು ಬಡದಲ್ಲ, ನಮ್ಮ ಯೂನಿಯನ್ ಅಧ್ಯಕ್ಷರನ್ನ ಅಲ್ಲೆಲ್ಲ ಬ್ಲಡ್ ಬಿದ್ದಿದೆ. ಶ್ವಾನದಳ ಇದನ್ನು ಜಾಗದ ಇದ್ದು ನೀವು ಅದನ್ನ ವಿಶೇಷ ತಂಡವನ್ನು ರಚಿಸಿ ತನಿಖೆ ಲೋಕಲ್ ಅಲ್ಲಿ ಪೊಲೀಸರಿಗೆ ಕೊಟ್ಟರೆ ಸಿಸಿಟಿವಿ ಫುಟೇಜ್ ಸರ್ ಅದನ್ನ ನ್ಯಾಯಯುತವಾಗಿ ಅದನ್ನ ನಮಗೆ ಪಾರದರ್ಶಕವಾಗಿ ನ್ಯಾಯ ಸಿಗೋದಿಲ್ಲ ಅಂತ ನಮ್ಗೆ ಅನಿಸಿದೆ. ಅದಕ್ಕಾಗಿ ಒಂದು ವಿಶೇಷ ತಂಡವನ್ನು ರಚನೆ ಮಾಡ್ಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೀನಿ. ಸಿಸಿಟಿವಿ ಮಾಡಿದೀವಿ, ಯಾವ್ದು ಬಿಟ್ಟಿಲ್ಲ. ಶಾಸಕರ ಮೇಲೆ ನಾವು ಆಗಿದೆ. ಅದೇ ರೀತಿಯಲ್ಲಿ ತನಿಖೆಯನ್ನು ಮಾಡ್ತೀವಿ. ಅದೇ ರೀತಿಯಲ್ಲಿ ಯಾವುದೇ ಎಫ್ಐಆರ್ ಆಗಿದೆ. ಶಾಸಕರವ್ರ ಮೇಲೇನೂ ಆಗಿದೆ, ಅವ್ರ ಮಗನ ಮೇಲೆ ಆಗಿದೆ. ನೀವು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ಎಲ್ಲರ ಮೇಲೇನೂ ಆಗಿದೆ. ಅದೇ ರೀತಿಯಲ್ಲಿ ಅವರಿಗೆಲ್ಲ ಎಂಪ್ಲಾಯಿಯಲ್ಲಿ ಕಸ ಕುಡಿಸೋರ್ಗೆ ಯಾವುದೋ ಸಮಸ್ಯೆ ಆಗುತ್ತೆ ಅಂದ್ರೆ ನಾವಿದ್ದೀವಿ, ಪೊಲೀಸರಾಗೆ ಮಾಡ್ತೀವಿ. ಯಾವುದೇ ನಮಗೆ ಏನು ಸಮಸ್ಯೆ ಇರ್ತದೆ, ಏನು ಎವಿಡೆನ್ಸ್ ಇರುತ್ತೆ ಅಂದ್ರೆ ಯಾರ ಮೇಲ್ಗಡೆ ನಂಬಿಕೆ ಅಂದ್ರೆ ನನ್ನ ಕಡೆನೂ ಬಂದು ಕೊಡಬಾರ್ದು. ನಾನು ಹೇಳ್ತೀನಿ, ಯಾವುದೇ ಎನಿ ಟೈಮ್ ಯು ಕ್ಯಾನ್ ಕಮ್ ಟು ಮೈ ಆಫೀಸ್. ನಮ್ಮ ಆಫೀಸ್ ಓಪನ್ ಇರ್ತದೆ. ಯಾವಾಗ ಬೇಕಾದ್ರೆ ಇಷ್ಟು ಗಂಟೆ ಅಷ್ಟು ಗಂಟೆ ಅಂದ್ರಲ್ಲ, ನಾನು ಇರುವಾಗ ಆಫೀಸ್ ನಾನು ಬೆಳಗ್ಗೆ ಸಾಯಂಕಾಲ ಬರ್ತೀನಿ. ಇನಿಷಿಯಲಿ ಸ್ವಲ್ಪ ಟೈಮ್ ಮಾತ್ರ ಮಧ್ಯಾಹ್ನ ಟೈಮಲ್ಲಿ ಸ್ಟೇಷನ್ ವಿಸಿಟ್ ಮಾಡ್ತೀನಿ. ಎನಿ ಟೈಮ್ ಯು ಕ್ಯಾನ್ ಕಮ್ ಟು ಮೈ ಆಫೀಸ್. ಯಾರಿಗೂ ಸಮಸ್ಯೆ ಇದೆ ಅಂದ್ರೆ ಬ್ಯೂರೋ ರಿಪೋರ್ಟ್ ವೀರೇಶ್ ಬೆಣಚಿನ ಮರಡಿಮ, ಟಿವಿ 20 ಕನ್ನಡ, ಬೆಳಗಾವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.